ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ನ ಎಫ್ಐಆರ್ ಕಾಪಿ ಟಿವಿ5ಗೆ ಲಭ್ಯ ಆಗಿದೆ. ರವಾ ಇಡ್ಲಿ ತಗೊಂಡಿದ್ದ ಅನಾಮಿಕನೇ ಬಾಂಬ್ ಕೋರ. ಟಿವಿ5ಗೆ ಲಭ್ಯ ಆಗಿದೆ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ನ ಎಫ್ಐಆರ್ನಲ್ಲಿ ಏನಿದೆ ಹಾಗಾದ್ರೆ ಈ ರವೆ ಇಡ್ಲಿ ತಗೊಂಡಿದ್ದ ಅನಾಮಿಕನೇ ಬಾಂಬ್ ಕೋರ. ಬಾಂಬ್ ಇಟ್ಟವನು ಇವನೇ. ಘಟನೆಯ ಇಂಚಿಂಚು ಮಾಹಿತಿ ಕೊಟ್ಟಿದ್ದಾರೆ ಫ್ಲೋರ್ ಮ್ಯಾನೇಜರ್. ಅಲ್ಲಿಯವರೇ ಮಾಹಿತಿ ಕೊಟ್ಟಿದ್ದಾರೆ, ಹೋಟೆಲ್ನವರೇ. ರವಾ ಇಡ್ಲಿ ತಗೊಂಡಿದ್ದ ವ್ಯಕ್ತಿಯ ಕೈಲಿ ಬ್ಯಾಗ್ ಇದ್ದದ್ದು ನಾನೇ ನೋಡಿದ್ದೇನೆ. ಕೈಲಿದ್ದ ಬ್ಯಾಗನ್ನು ವಾಶ್ ಬೇಸಿನ್ ಬಳಿ ಇಟ್ಟಿದ್ದು ಕಣ್ಣಾರೆ ಕಂಡಿದ್ದೇನೆ ನಾನು. 11:30ಕ್ಕೆ ರವಾ ಇಡ್ಲಿ ತಗೊಂಡಿದ್ದ ಶಂಕಿತ ಬ್ಯಾಗ್ ಅಲ್ಲೇ ಇಟ್ಟು ಹೋಗಿದ್ದ. 11:30ಕ್ಕೆ ಇಡ್ಲಿ ತಗೊಂಡ, ಬ್ಯಾಗ್ ಅಲ್ಲೇ ಇಟ್ಟು ಹೋದ. ಅವನು ಬ್ಯಾಗ್ ಇಟ್ಟು ಹೋದ 1-1/4 ಗಂಟೆಯಲ್ಲಿ ಬ್ಲಾಸ್ಟ್ ಆಗಿದೆ. ಬಾಂಬ್ ಬ್ಲಾಸ್ಟ್ ಮಾಡಿ ಭಯೋತ್ಪಾದಕ ಕೃತ್ಯವನ್ನು ಎಸಗಿದ್ದಾನೆ. ಸ್ಫೋಟ ಎಸಗಿದ ಆರೋಪಿಯನ್ನ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಅವರು ಮನವಿನ ಮಾಡ್ಕೊಂಡಿದ್ದಾರೆ. ನೋಡ್ತಾ ಇದ್ದೀವಿ ನಾವು ಎಫ್ಐಆರ್ ಕಾಪಿ ನೋಡಿ. ಇದು ಲೆಫ್ಟ್ ಸೈಡ್ ನೀವು ನೋಡ್ತಾ ಇದ್ದೀರಿ. ಎಫ್ಐಆರ್ನಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಎಷ್ಟೊತ್ತಿಗೆ ಬಂದ, ಏನು ತಿಂದ, ಎಷ್ಟೊತ್ತಿಗೆ ಹೋದ, ಎಲ್ಲಿಟ್ಟ ಬ್ಯಾಗನ್ನು, ಎಲ್ಲ ವಿಚಾರವನ್ನು ಆ ಎಫ್ಐಆರ್ನಲ್ಲಿ ಅಂದರೆ ಅವರು ಕೊಟ್ಟಂಥ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಟೈಮ್ ನೋಡಿ. 11:30ಕ್ಕೆ ಅವನು ಬಂದಿದ್ದು. 11:30ಕ್ಕೆ ಬರ್ತಾನೆ. ಆ ಸಂದರ್ಭದಲ್ಲಿ ರವೆ ಇಡ್ಲಿ ತಗೋತಾನೆ. ರವಾ ಇಡ್ಲಿ ತಗೊಳ್ಳುವಂಥ ಸಂದರ್ಭದಲ್ಲಿ ಆ ಕೌಂಟರ್ ಹತ್ರ ಮೊಬೈಲ್ ಇಟ್ಟಿರ್ತಾನೆ. ಫೋನ್ಪೇ ಮಾಡಲ್ಲ ಇವನು, ಖತರ್ನಾಕ್ ಕಿಲಾಡಿ. ಯಾಕಂದರೆ ತಗಲಾಕೊಳ್ತೀನಿ ಅಂತ ಗೊತ್ತಿತ್ತು, ಹಾಗಾಗಿ ಕ್ಯಾಶ್ ಕೊಡ್ತಾನೆ. ಕೈಲಿ ಬ್ಯಾಗು ನೋಡಿ, ರೈಟ್ ಸೈಡ್ ಹಾಕ್ಕೊಂಡಿದ್ದಾನೆ, ಬ್ಯಾಗನ್ನು ಹಾಕ್ಕೊಂಡಿದ್ದಾನೆ, ಹ್ಯಾಟ್ ಹಾಕ್ಕೊಂಡಿದ್ದಾನೆ, ಗಾಗಲ್ ಹಾಕ್ಕೊಂಡಿದ್ದಾನೆ ನೋಡಿ. ಹಾಗಾದರೆ ಪ್ಲ್ಯಾನ್ ಹೇಗಿತ್ತು ಇವಂದು? ಒಳ ಬರುವ ಮುನ್ನವೇ ಟೈಮ್ ನೋಡ್ಕೊಂಡು ಬರ್ತಾನೆ ಇವನು. ಟೈಮ್ ನೋಡ್ಕೊಂಡು ಬರ್ತಾನೆ. ಸರಿಯಾಗಿ 11:34 ಗಂಟೆಗೆ ರಾಮೇಶ್ವರಂ ಕೆಫೆಗೆ ಈತ ಎಂಟ್ರಿ ಕೊಡ್ತಾನೆ. ಕ್ಯಾಶ್ ಕೊಟ್ಟು ರವಾ ಇಡ್ಲಿ ಖರೀದಿ ಮಾಡಿದ್ದ ಶಂಕಿತ ಸಿಕ್ಕಾಕೊಳ್ಳುವಂತಹ ಭೀತಿಯಿಂದ ಆನ್ಲೈನ್ ಪೇಮೆಂಟ್ ಮಾಡಿಲ್ಲ ಇವನು. ಕ್ಯಾಶ್ ಕೊಟ್ಟಿದ್ದ. ರವಾ ಇಡ್ಲಿಗೆ ಟೋಕನ್ ತೆಗೆದುಕೊಳ್ಳುವಾಗಲೂ ಕೂಡ ಹೆಗಲಲ್ಲೇ ಬ್ಯಾಗ್ ಇತ್ತು ನೋಡಿ. ಅಲ್ಲಿವರೆಗೂ ಆ ಬಾಂಬನ್ನು ಬ್ಯಾಗಲ್ಲೇ ಇಟ್ಕೊಂಡಿದ್ದ. ಹಾಗೆ ಬ್ಯಾಗ್ ಇಟ್ಟು ಹೋದರೆ ಡೌಟ್ ಬರುತ್ತೆ ಅಂತ ರವಾ ಇಡ್ಲಿ ನಾಟಕ ಇದು. ಮಾಸ್ಕು ಕ್ಯಾಪ್ ಹಾಕಿ CCTVಯಲ್ಲಿ ಸರಿಯಾಗದಂತೆ ಓಡಾಟ. ನೋಡ್ತಾ ಇದ್ದ ಮೇಲೆ ಎಲ್ಲಾದ್ರೂ ಮೂಲೆಯಲ್ಲಿ ಇದೆಯಾ, ಕಣ್ತಪ್ಪಿಸಿ ಓಡಾಡ್ತಿದ್ದ. CCTV ಇಲ್ಲದ ಜಾಗಗಳನ್ನೇ ನೋಡಿ ಅದರಿಂದ ಕಣ್ತಪ್ಪಿಸಿ ಓಡಾಡಿದ್ದ. ಆದರೆ ಆ ರವಾ ಇಡ್ಲಿಯನ್ನು ಕೂಡ ಸಂಪೂರ್ಣವಾಗಿ ತಿಂದಿಲ್ಲ. ಅರ್ಧಂಬರ್ಧ ತಿಂದ. 2 ಸ್ಪೂನ್ ತಿಂದಾನಂತೆ. ಅದಾದಮೇಲೆ ಕೈ ಸರಿಯಾಗಿ ತೊಳೆದಿಲ್ಲ, ನೀರು ಕುಡಿದಿಲ್ಲ ಕರೆಕ್ಟಾಗಿ. ಬ್ಯಾಗ್ ಇಟ್ಟು ಓಡೋಗ್ಬಿಟ್ಟ. ಕೈ ತೊಳಿತೇವಲ್ಲ ಬೇಸಿನಲ್ಲಿ. ಅವನು ಹೋದ 1 ಗಂಟೆಯಲ್ಲೇ ಢಮಾರ್ 10 ಸೆಕೆಂಡ್ನಲ್ಲಿ 2 ಕಡೆ ಬ್ಲಾಸ್ಟ್ ಆಗಿದೆ. ಅಲ್ಲೇ ಅಕ್ಕಪಕ್ಕದಲ್ಲೇ. ಸ್ಫೋಟದ ತೀವ್ರತೆ, ಆ ಶೀಟ್ಗಳೆಲ್ಲ ಹಾರು ಹೋಗಿದ್ದಾವೆ. ಕಪ್ಪು ಬಣ್ಣದಲ್ಲಿ ಬಾಂಬ್ ಸ್ಫೋಟದ ತೀವ್ರತೆ ಎಚ್ಚೆತ್ತುಕೊಳ್ಳುವಂತಾಗಿದೆ. ಆ ಸ್ಫೋಟದ ತೀವ್ರತೆ ಅಡ್ಡಡವಾಗಿ ಏನಾದರೂ ಸ್ಫೋಟ ಮಾಡಿದರೆ 10ರಿಂದ 15 ಜನ ಸಾಯ್ತಾ ಇದ್ರು. ಆ ಶೀಟ್ಗಳೆಲ್ಲ ಡ್ಯಾಮೇಜ್ ಆಗಿದ್ದಾವೆ. ಮತ್ತೊಂದು ಕಡೆ ಅಳವಡಿಸಿದ ಗಾಜುಗಳು ಕೂಡ ಕಂಪ್ಲೀಟಾಗಿ ಪುಡಿಪುಡಿಯಾಗಿದ್ದಾವೆ ನೋಡಿ. ಅದು ಹಿಂಗೆ ಸಿಡಿದಿದೆ. ಹಿಂಗೆ ಸಿಡಿದಿದ್ರೆ ಎಲ್ಲ ಚಲಾಪಿಲಿ, ಎಲ್ಲ ರಕ್ತಪಾತ ಆಗ್ಬಿಡೋದು. 15ರಿಂದ 20 ಹೆಣಗಳು ಬೀಳ್ತಾ ಇದ್ವು. ಇದು ನಾವು ಹೇಳ್ತಾ ಇಲ್ಲ, ತಜ್ಞರು ಹೇಳ್ತಾ ಇದ್ದಾರೆ. ಅದು ಬ್ಲಾಸ್ಟ್ ಹಿಂಗಾಗ್ಬಿಟ್ಟಿದೆ. ಆ ಶೀಟ್ಗಳು, ಗ್ಲಾಸ್ಗಳು ಅವೆಲ್ಲ ಪೀಸ್ ಆಗಿದೆ. ಯಾಕಂದರೆ ಆ CCTV ದೃಶ್ಯಾವಳಿಗಳಲ್ಲಿ ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ಬ್ಲಾಸ್ಟ್ ಹೇಗಾಯಿತು ಅಂತ ನೋಡಿ. ಶಂಕಿತ ಬಾಂಬರ್ ರಾಮೇಶ್ವರಂ ಕೆಫೆಗೆ ಬಂದಿದ್ದು ಫಸ್ಟ್ ಟೈಮ್ ಅಲ್ಲ. ರಾಮೇಶ್ವರಂ ಸುತ್ತಮುತ್ತ 2-3 ಬಾರಿ ಈತ ಓಡಾಟ ಮಾಡಿದ್ದ. ರಾಜಾಜಿನಗರ, ಇಂದಿರಾನಗರ ಬ್ರಾಂಚ್ನಲ್ಲಿ ಹೆವಿ ರಶ್ ಇರೋದ್ರಿಂದ ಪ್ಲ್ಯಾನ್ ಚೇಂಜ್ ಮಾಡ್ತಾನೆ. ಉಳಿದ 3 ಬ್ರಾಂಚ್ಗಿಂತ ಕುಂದಲಹಳ್ಳಿ ರಾಮೇಶ್ವರಂ ಬ್ರಾಂಚ್ ಸೇಫ್ ಇದು ಅಂತ ಪ್ಲ್ಯಾನ್ ಮಾಡಿದ್ದ. ಇದು ಫ್ಲೋಯಿಂಗ್ ಪಾಪ್ಯುಲೇಟೆಡ್ ಏರಿಯಾ, ಇದು ಸಿಕ್ಕಾಪಟ್ಟೆ ಜನರು ಬರ್ತಾರೆ ಅಂತ 2 ಬಾರಿ ಕುಂದಲಹಳ್ಳಿಗೆ ಬಂದು CCTV ಬಗ್ಗೆ ವಾಚ್ ಮಾಡಿದ್ದಾನೆ. ಬೈಕ್ನಲ್ಲಿ ಬಂದರೆ ಸಿಗ್ನಲ್ CC ಕ್ಯಾಮ್ರಾದಲ್ಲಿ ಸರಿಯಾಗುತ್ತೆ, ತಗಲಾಕೊಳ್ತೀನಿ ಅಂತ ಅಂದ್ಕೊಂಡಿದ್ದ. ಹಾಗಾಗಿ BMTC ಬಸ್ನಲ್ಲಿ ಬಂದು ರಾಮೇಶ್ವರಂ ಕೆಫೆಗೆ ಎಂಟ್ರಿ ಕೊಡ್ತಾನೆ. ಕ್ಯಾಪು, ಮಾಸ್ಕು, ಹ್ಯಾಂಡ್ ಗ್ಲೌಸು, ಬ್ಯಾಗನ್ನು ಹಾಕ್ಕೊಂಡು ಬಂದಿದ್ದ ಈ ಬಾಂಬರ್. ಫಿಂಗರ್ ಪ್ರಿಂಟ್ ಸಿಗಬಾರ್ದು ಅಂತ ಹ್ಯಾಂಡ್ ಗ್ಲೌಸ್ ಹಾಕಿದ್ದಾನೆ ನೋಡಿ. ಪಕ್ಕಾ ಪ್ರೀ ಪ್ಲ್ಯಾನ್ಡ್ ಇದು. ಇವನು ಟ್ರೈನ್ಡ್ ಅಂತ ಅನಿಸ್ತದೆ, ವೆಲ್ ಟ್ರೈನ್ಡ್ ಅಂತ ಅನಿಸ್ತಾ ಇದೆ. ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡ್ರೆ ಹಾಕ್ಕೊಳ್ತೀನಿ, ಅಂದರೆ ಹಾಕ್ಕೊಳ್ಳದೆ ಇದ್ರೆ ತಗಲಾಕೊಳ್ತೀನಿ ಅಂತ ಹಾಕ್ಕೊಂಡು ಬಂದಿದ್ದ. ಫಸ್ಟ್ ಟೈಮ್ ಅಲ್ಲ ಇದು ಇವನು ಬಂದಿದ್ದು. 2-3 ಮಾರಿ ಓಡಾಡ್ತಾನೆ. ಈಗ ಏಕಾಏಕಿ ಬಂದು ಯಾರಾದರೂ ಬಾಂಬ್ ಬಿಟ್ಟು ಹೋಗ್ತಾರಾ? ಆಗೋದೇ ಇಲ್ಲ. ಹಾಗಾಗಿ ಇವನು ಹಿಂದೆ 2 ಸಾರಿ ಬಂದಿದ್ದ, 2-3 ಸಾರಿ ಬಂದು ಆ ಏರಿಯಾ ಫುಲ್ ವಾಚ್ ಮಾಡಿದ್ದ. ಎಲ್ಲೆಲ್ಲಿ CCTV ಇದ್ದಾವೆ, ಎಲ್ಲಿ ಓಡಾಡಬೇಕು ನಾನು ಅಂತ. ಜೊತೆಗೆ ಹೋಟೆಲ್ ಸುತ್ತಮುತ್ತ ಎಲ್ಲೆಲ್ಲಿ CC ಕ್ಯಾಮ್ರಾ ಹಾಕಿದ್ದಾರೆ ಅಂತ ನೀವು CCTV ನೋಡಿದ್ರೆ ಗೊತ್ತಾಗುತ್ತೆ.
ಆತ ಫುಟ್ಪಾತ್ ಮೇಲೆ ಬರೋದಿಲ್ಲ. ಫುಟ್ಪಾತ್ ಮೇಲೆ ಬಂದರೆ ಖಂಡಿತವಾಗ್ಲೂ ತಗಲಾಕೊಳ್ತಾ ಇದ್ದ. ರೋಡ್ ಮೇಲೆ ಬರ್ತಾನೆ ಅವನು. ಜೊತೆಗೆ ಆ ಹೋಟ್ಲಲ್ಲಿ ಎಲ್ಲೂ ಕೂಡ ಆತನ ಮುಖ ಚೆಹರೆ ಕಂಪ್ಲೀಟಾಗಿ ಕಂದಿಲ್ಲ. ಒಂದು ಸೈಡ್ ಕಾಣಿಸುತ್ತೆ. ಆತ ಗಾಗಲ್ ಹಾಕೊಂಡಿದ್ದು, ಕನ್ನಡಕ ಹಾಕೊಂಡಿದ್ದು, ಆಮೇಲೆ ಮಾಸ್ಕು, ಕ್ಯಾಪು ಎಲ್ಲವೂ ಕೂಡ ತಗಲಾಕೊಳ್ಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಪ್ಲ್ಯಾಂಡ್ ಮಾಡಿದ್ದ. ನಮಗನ್ನಿಸ್ತಾ ಇದೆ ಇವನು ತರಬೇತಿಯನ್ನು ಪಡೆದಿರೋದವನೇ, ಅಂದರೆ ತರಬೇತಿಯನ್ನು ಪಡೆದುಕೊಂಡೇ ಈ ರೀತಿ ಪ್ಲ್ಯಾನ್ ಮಾಡಿದ್ದ ಅಂತ. ಯಾಕಂದರೆ ಈ ಬಾಂಬ್ ಬಿಡುವಂಥವ್ರು ಅಥವಾ ಬಾಂಬ್ ಬ್ಲಾಸ್ಟ್ ಮಾಡುವಂಥವ್ರು ಏಕಾಏಕಿ ಬಂದು ಬಾಂಬ್ ಬಿಟ್ಟು ಟೈಮರ್ ಫಿಕ್ಸ್ ಮಾಡಿ ಹೋಗಿರೋದಿಲ್ಲ. ಮೊದಲೇ ಎಲ್ಲವನ್ನು ಕೂಡ ವಾಚ್ ಮಾಡ್ಕೊಂಡಿರ್ತಾರೆ, ಅಥವಾ ಇನ್ನೊಬ್ಬನ ಸಹಾಯವನ್ನು ಅವನೇನೋ ಪಡ್ಕೊಂಡಿದ್ದಂತೆ. ಈಗ ಅವನು ಯಾವ ಮಾರ್ಗದಲ್ಲಿ ಬಂದಿದ್ದ ಅನ್ನೋದು ಗೊತ್ತಾಗಬೇಕೀಗ. ಬಸ್ಸು ಈಗ ಅಲ್ಲಿ ವೈಟ್ ಫೀಲ್ಡ್ ಕಡೆ ಬಸ್ಸು, ಅಂದರೆ ಹೂಡಿ ಕಡೆ ಬಸ್ಸು, ITPL ಬಸ್ ಇದೆ ಅಲ್ವಾ, ಆ ಬಸ್ಗೆ ಹತ್ಕೊಂಡು ಅಲ್ಲಿ ಇಳ್ಕೊಂಡಿದ್ದ. ಅದಾದಮೇಲೆ ರಾಮೇಶ್ವರಂ ಕೆಫೆಗೆ ಎಂಟ್ರಿ ಕೊಟ್ಟಿದ್ದ.